ಡೆನಿಮಲ್ಲಿ ವರ್ಕ್ ಮಾಡೋದ್ರಿಂದ ಅವರು ಈ ಥರ ಒಂದು ಕಾನ್ಸೆಪ್ಟ್ ಇಷ್ಟ ಟೈಪು ಹುಡುಗನ ಜೊತೆ ಹೋಗಿ ಬಾಳ್ತಿದ್ದೆ ಅಂತ ಒಂದು ಖುಷಿ. ಮದುವೆಗೆ ಇನ್ವೈಟ್ ಮಾಡೋಕೆ ಹೋದಾಗ ಎಂತ ನಮ್ಮನ್ನು ಫೂಲ್ ಮಾಡ್ತಾರೆ ಅಂತ ಲಿಫ್ಟ್ ಮಾಡ್ರು. ನಾನೇ ಫಸ್ಟ್ ಹಾಕಂತ ಫೈನಲ್. ಸೊ ಅದು ಕಣಿ ಯಾವ ಥರ ಪೋಸ್ ಹೇಳಿದ್ದೀನಂತ. ರಿಷಬ್ ಶೆಟ್ಟಿ ಅವರದ್ದು ಮದುವೆ ಆಯ್ದಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಆರಾಮಿದ್ರ? ಈ ವ್ಲಾಗಲ್ಲಿ ನನ್ನ ಮದುವೆ ಕೆಲವೊಂದು ಮೂಮೆಂಟ್ಸನ್ನ ಶೇರ್ ಮಾಡ್ತಿದ್ದೆ. ನನ್ನ ಎಂಗೇಜ್ಮೆಂಟ್, ಮದುವೆ ಮತ್ತು ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಮದುವೆದು ಒಂದ್ಸಲಿ ತೋರಿಸ್ತಾ ಇದ್ದ. ಇದು ನಮ್ಮ ಮನೆ ಇನ್ವಿಟೇಷನ್ ಕಾರ್ಡ್. ಸಿಂಪಲ್ ಇತ್ತು, ಬಟ್ ಒಂದು ಇನ್ವಿಟೇಷನ್ ಕಾರ್ಡಿಗೆ ಆಗನೇ 12 ರೂಪಾಯಿ ಇಷ್ಟು. ಮಾವನೇ ಚೂಸ್ ಮಾಡಿ ತಗೊಂಬಂದದ್ದು. ಸಿಂಪಲ್ ಆಯ್ತು, ಚಂದ ಇತ್ತು. ಇದು ರಾಜ್ ಮನೆದು. ಇದು ಕೂಡ ಹಾಗೆ ಸೇಮ್, ಜಾಸ್ತಿ ಅಂತ ಡಿಫರೆನ್ಸ್ ಇಲ್ಲ. ಅದು ಗಣೇಶ. ನಮ್ಮದು ಈ ಥರ ಮಲಗಡೆ. ಇದು ನನ್ನ ಎಂಗೇಜ್ಮೆಂಟ್ ಕಾರ್ಡ್ ನಮ್ಮ ಮನೆಯಲ್ಲಿ ಮಾಡಿಸಿದ್ದು. ಆವತ್ತೇ ನನ್ನ ಪಪ್ಪ ಅಮ್ಮಂದು ಆ್ಯನಿವರ್ಸರಿ ಸಹ ಇದ್ದಿತ್ತು. ಅಂದರೆ ನಮ್ಮ ಪಪ್ಪ ಅಮ್ಮ ಮತ್ತು ದೊಡ್ಡಪ್ಪ ದೊಡ್ಡಮ್ಮ. ನಮ್ಮ ಮದುವೆ ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಇದು. ಇದರಲ್ಲಿ ಒಂದು ಟ್ಯಾಗ್ ಇತ್ತು, ಅದೆಲ್ಲೋ ಹೋಯ್ತು. ನನ್ನ ಹಸ್ಬೆಂಡ್ ಡೆನಿಮ್ ಡಿಸೈನರ್, ಅಂದರೆ ಡೆನಿಮಲ್ಲಿ ವರ್ಕ್ ಮಾಡೋದ್ರಿಂದ ಅವರು ಈ ಥರ ಒಂದು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ದೀರ. ಇದೆಲ್ಲ ಮ್ಯಾನ್ಯಲ್ ಪ್ರೋಸೆಸ್ಸಲ್ಲೇ ಮಾಡಿದ್ದು. ಒಂದು 100 ಕಾರ್ಡಷ್ಟು ಮಾಡಿದ್ದೀರಿ. ಎಸ್, ಈ ಥರದ್ದೆಲ್ಲ ಈ ಥರ ಇನ್ನೊಂದು ಇತ್ತು ಇದರಲ್ಲಿ, ಅದು ನನಗೆ ಸಿಗಲಿಲ್ಲ. ಇದೆಲ್ಲ ತುಂಬ ಬರೆದಿತ್ತು. ಈಗ ಓದಿ ಎಲ್ಲ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಡ್ರ್ಯಾಗ್ ಆಯ್ತು. ಸೊ ಜಸ್ಟ್ ಹಿಂಗೆ ತೋರಿಸ್ತಾ ಇದೆ. ಎಸ್, ಸೊ ಟೈಮ್ ವೇಸ್ಟ್ ಮಾಡೋದಿಲ್ಲ. ನನ್ನ ಮದುವೆ ವಿಡಿಯೋ ಒಂದ್ಸಲ ಕನ್ಕೊಂಡು ಬನ್ನಿ. ಗ್ರ್ಯಾಜುಯೇಷನ್ ಆಗಿ ಸ್ವಲ್ಪ ತಿಂಗಳಂಗೆ ಮದುವೆ ಫಿಕ್ಸ್ ಆಯಿತು. ಬಟ್ ಎಂಗೇಜ್ಮೆಂಟ್ ಆದ್ದು MBA ಓದ್ತಿ ಪತಿಗೆ. ಏಪ್ರಿಲ್ 19, 2017 ಪಪ್ಪ ಅಮ್ಮನ ಆ್ಯನಿವರ್ಸರಿ ದಿನ ನಮ್ಮ ಎಂಗೇಜ್ಮೆಂಟ್. ಆ ದಿನ 1000ಕ್ಕೂ ಜಾಸ್ತಿ ಜನ ಬಂದಿದ್ದರು. ನಮ್ಮನೆ ಮತ್ತು ರಾಜ್ ಮನೆಗೆ 10 ನಿಮಿಷ ಅಷ್ಟೇ ಡಿಸ್ಟೆನ್ಸ್. ಸೊ ಆ ದಿನ ಅವ್ರ ಮನೆಯವರು, ಅಕ್ಕಪಕ್ಕದ ಮನೆಯವರು ಮದುಮಗನ ಸಮೇತ ನಮ್ಮ ಮನೆಗೆ ನಡ್ಕೊಂಡೇ ಬಂದಿದ್ದೀರು, ಮೆರವಣಿಗೆಯಲ್ಲಿ ಬಂದಂಗೆ. ದ್ಯಾಟ್ ವಾಸ್ ಅ ವಂಡರ್ಫುಲ್ ಮೆಮೊರಿ. ಎಂಗೇಜ್ಮೆಂಟ್ ಆಗಿ 1 ವರ್ಷದೊಳಗಡೆ ಮದುವೆ. ನಮ್ಮ ಕಡೆ ಮದಿಗೆ ಒಂದು 2-3 ದಿವಸ ಮುಂಚೆ ಮಡ್ಲಿನ ಚಪ್ರ ಹಾಕ್ತರು. ಮಡ್ಲಿನ ಚಪ್ರ ಹಾಕಿ ಅದಕ್ಕೆ ಮಾವಿನ ತೋರಣ ಕಟ್ಟಿದ್ರು. ಆಗ ಮದುವೆ ಮನೆಗೆ ಒಂದು ಕಳೆ ಒಪ್ಪೋದು. ಮಾರ್ಚ್ 28, 2018 ನನ್ನ ಮೆಹಂದಿ ಶಾಸ್ತ್ರ. ಆ ದಿನ ಬೆಳಿಗ್ಗೆ ಬಳೆ ಶಾಸ್ತ್ರದವ್ರನ್ನ ಕರೆಸಿದ್ದಿತ್ತು. ಮತ್ತು 50 ಜನ ಫ್ಯಾಮಿಲಿ ಮೆಂಬರ್ಸಿಗೂ ಇನ್ವೈಟ್ ಮಾಡಿದ್ದಿತ್ತು ಬಳೆ ಇಟ್ಕಂಗೆ. ನನಗೆ ಕೆಂಪು ಮತ್ತು ಹಸಿರು ಗಾಜಿನ ಬಳೆ, ಅದರಲ್ಲೂ ಸಣ್ಣ ಗಚ್ಚಿನ ಬಳೆ ಬತ್ತಲ್ಲ, ಅದು ಬೇಕಂತ ಹೇಳಿ ಅದನ್ನೇ ಹಾಕ್ಸ್ಕೊಂಡಿದ್ದೆ. ಮದುಮಕ್ಕಳಿಗೆ ಈ ಥರ ಗಾಜಿನ ಬಳೆಗಳೇ ಚಂದ ಅಂತ ನಂಗೆ ಅನಿಸೋದು. ಫೋಟೋಗ್ರಾಫರ್ಸ್ ಒಂದಿಬ್ಬರು ಫೋಟೋಸ್ ತೆಗಿತಾ ಇದ್ರು. ಸೈಡಲ್ಲಿ ಯಾರೋ ಪಟಪಟ ಅಂತ ನಾನು ಫೋಟೋ ಕ್ಲಿಕ್ ಮಾಡ್ದಂಗೆ ನಂಗೆ ಅನಿಸ್ತು. ಯಾರಂತ ನಾನು ಕಾಣಲಿಲ್ಲ. ಮತ್ತು ನನ್ನ ಫೋಟೋಸ್ ನನಗೆ ಸೆಂಡ್ ಮಾಡಿದಾಗಳಿಗೆ ನಂಗೆ ಗೊತ್ತಾದ್ದು. ನನ್ನ ಹಸ್ಬೆಂಡ್ ಅವ್ರ ತಮ್ಮನ ಕಳಿಸಿದ್ದೀನಿ ನಂದೆಲ್ಲ ಫೋಟೋಸ್ ತಗೊಂಡ್ಬಪ್ಪು ಹೇಳಿ ಅಂದ್ಕೊಂಡು. ಆ್ಯಕ್ಚುಲಿ ಅವ್ರಿಗೆ ತುಂಬ ಇಷ್ಟ ಇದ್ದಿತ್ತು ನಾನು ಹೆಂಗೆ ರೆಡಿ ಆಗಿದೆ, ಹೆಂಗೆ ಶಾಸ್ತ್ರ ಎಲ್ಲ ಮಾಡ್ತಿರೋ ಅದೆಲ್ಲ ಕಾಣ್ಕಂದ್ಕೊಂಡು. ಬಟ್ ಈ ಮಡ್ಲಿನ ಚಪ್ರ ಹಾಕ್ತಾರಲ್ಲ, ಅದಾದಮೇಲೆ ಮದುಮಗಳ ಮನೆಗೆ ಬಪ್ಪಂಗಿಲ್ಲ. ಅಂದರೆ ಈ ಮಡ್ಲಿ ಚಪ್ರ ದಾಟ್ಕೊಂಡು ಬಪ್ಪೋಗಿಲ್ಲ. ಬಳೆ ಶಾಸ್ತ್ರ ಎಲ್ಲ ಮುಗೀತು. ಅದಾದಮೇಲೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ಹಳದಿ ಶಾಸ್ತ್ರ. ಅರಿಶಿಣದ ನೀರು ಒಂದು ಬೆಂದಿಗೆಯಲ್ಲಿಟ್ಟು, ಮತ್ತು ಎಲ್ಲರೂ ನನಗೆ ತಿಗ್ಗರು ಹಚ್ತಾ ಇದ್ದೀರು. ತಿಗ್ಗರು ಅಂದರೆ ಗೊತ್ತಿರ್ಬೋದೇನೋ, ನಮ್ಮ ಈ ಕುಂದಾಪುರ, ಸಾಲಿಗ್ರಾಮ, ಉಡುಪಿ ಕಡೆ ಅವರಿಗೆಲ್ಲ ಗೊತ್ತಿರುತ್ತೆ. ಮದುವೆಗೆ ಒಂದು 7 ದಿವಸ, 5 ದಿವಸ, 3 ದಿವಸ ಹಿಂಗೆಲ್ಲ ಪತಿಗೆ ಇದು ಮೈಗೆ ಮುಖಕ್ಕೆಲ್ಲ ಹಚ್ಚೋಕೆ ಶುರು ಮಾಡ್ತಾರೆ. ಹಚ್ಚೋ ರೀಸನ್ ಅಂದರೆ ಮದುಮಕ್ಕಳ ಮುಖ ಮೈಯೆಲ್ಲ ಹೊಳಗೆ ಬರಲಿ ಅನ್ಕಂಡು. ಈಗೆಲ್ಲ ಸಲೋನಿಗೆ ಹೋತ್ರಲ್ಲ, ಮೊದಲು ಅದೆಲ್ಲ ಇರಲಿಲ್ಲ. ಆ್ಯಂಡ್ ಇದು ವರ್ಕ್ ಹಚ್ಚ. ಇದನ್ನು ಮಾಡೋದು ಹೆಂಗಂದರೆ ಮಲ್ಲಿಗೆ ಸೊಪ್ಪು, ತೆಂಗಿನಕಾಯಿ ಮತ್ತು ಅರಿಶಿನ ಕೊಂಬು ಎಲ್ಲನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಬುದು, ಮತ್ತು ಮುಖಕ್ಕೆ ಮೈಗೆಲ್ಲ ಹಚ್ಚಿದ್ರು. ಆ್ಯಂಡ್ ಇದು ಹಚ್ಚೋ ಟೈಮಲ್ಲಿ ಹೊರಗಡೆ ಎಲ್ಲೂ ಹೊಪ್ಪಕ್ಕಾಗ ಅಂದ್ಕೊಂಡು ಹೇಳ್ತಾರೆ, ದೂರ ದೂರ ಒಂದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗ್ತು. ಮತ್ತು ಹಸಿ ಮೈ ಅಂತ ಒಂದು ರೀಸನಿಗೆ. ಡ್ರೋನ್ ವ್ಯೂವಲ್ಲಿ ಗಿಡ ಮರಗಳು ಗ್ರೀನ್ ಪ್ಯಾರಡೈಸ್ ಥರ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಬೀಚಿಗೆ ನಮ್ಗೆ 1 ಕಿಲೋಮೀಟ್ರ್ ಅಷ್ಟೇ. ನನ್ನ ಪಪ್ಪನ ಅಕ್ಕನ ಮಗನೇ ನನ್ನ ಮದುವೆ ಆದ್ದು. ಸೊ ಪಪ್ಪನ ಸೈಡ್ ರಿಲೇಟಿವ್, ತುಂಬ ಹತ್ರದ ರಿಲೇಷನ್ ಅಲ್ಲ, ಬಟ್ ಮನೆ ಹತ್ತಿರ ಇತ್ತು. ಒಂದು ಡಿಫ್ರೆನ್ಸ್ ಅಂದರೆ ಅವ್ರ ಮನೆಯಲ್ಲ ದನ ಕೋಳಿ ಇದೆಲ್ಲ ಇತ್ತು, ನಮ್ಮ ಮನೇಲಿ ಅದೆಲ್ಲ. ಮನೆಗೆ ಒಪ್ಪು ರೋಡಿಗೆಲ್ಲ ಗೂಡು ದೀಪದಿಂದನೇ ಅಲಂಕಾರ ಮಾಡಿದ್ದಿರೋ. ಮಾವಂಗೆ ಅದೊಂದು ಆಸೆ ಇದ್ದಿತ್ತು.
ನಮ್ಮ ಮನೇಲಿ ನಾನೇ ದೊಡ್ಡ ಮಗಳು, ಅವ್ರ ಮನೇಲಿ ಅವರೇ ದೊಡ್ಡ ಮಗ. ಅವ್ರು 4 ಜನ, ನಾವು 3 ಜನ ಹೆಣ್ಮಕ್ಳು. ಇವ್ರ ಮನೆಗೆಲ್ಲ ನಾನು ಸಣ್ಣೋಳು 20ಗೆ ಆಡೋಕ್ಕೆ ಬರ್ತಿದ್ದೆ. ಬಟ್ ಅವ್ರ ಮನೆಗೆ ಸೊಸೆ ಹೋತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಸೈಡ್ ಮೆಹಂದಿ ತುಂಬ ಗ್ರ್ಯಾಂಡ್ ಇರುತ್ತೆ ಆಯಿತಾ. ಮೆಹಂದಿ ದಿನ ಲೈಟಿಂಗು, DJ, ಆ ದಿನ ಸಂಜೆನೇ ಸ್ಟಾರ್ಟ್ ಆಯ್ತು ವೈಬ್. ಕೆಲವ್ರ ಮನೇಲಂತೂ ತುಂಬ DJ ಹಾಕ್ತರು, ನಾವು ಅಷ್ಟೆಲ್ಲ ಹಾಕಲಿಲ್ಲ, ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ಎಲ್ರಿಗೂ DJ ಆತಿಲ್ಲ, ಜಾಸ್ತಿ DJ ಹಾಕೋದ್ರಿಂದ ಕಿರಿಕಿರಿ ಹಚ್ಚೋ. ಅರೇಂಜ್ಮೆಂಟ್ಸ್ ಎಲ್ಲನೂ ಆಯ್ತಿತ್ತು. ನಾನು ಹೊರಟ್ಕೊಂಡು ಹೊರಗೆ ಬಂದೆ. ಫ್ಯಾಮಿಲಿ ಮೆಂಬರ್ಸು ಮತ್ತು ಛತ್ತಿಗಾರೆಲ್ಲ ನನಗೆ ಕಾಯ್ತಿದ್ದಿರೋ ಸ್ಟೇಜಿಗೆ ಕರ್ಕೊಂಡೋಗಿ ಕೂರ್ಸೋಕ್ಕೆ. ಛತ್ತಿಗಾರ ಅಂದರೆ ನಮ್ಮ ಕಡೆ ಮತ್ತು ಹುಡುಗನ ಕಡೆ ಇರೋ ಅಣ್ಣ ಅತ್ತಿಗೆ ಇರ್ಬೋದು, ಅಕ್ಕ ಭಾವ ಇರ್ಬೋದು, ಅವರು ಈ ಛತ್ತಿಗಾರ ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಂಬುದು. ಅಂದರೆ ನಮ್ಮ ಮದುವೆ ಫಂಕ್ಷನ್ ಸ್ಟಾರ್ಟ್ ಆದಾಗಿಂದ, ಅಂದರೆ ಎಂಗೇಜ್ಮೆಂಟಿಂದ ಹಿಡಿದು ಮದುವೆ ರಿಸೆಪ್ಷನ್ ಎಲ್ಲ ಮುಗು ತನಕನೂ ಅವರು ನಮ್ಮ ಜೊತೆ ನಮಗೆ ಬೇಕು ಬೇಡ ಎಲ್ಲ ವಿಚಾರಿಸ್ಕೊಂಬುದು ಅವ್ರು ಅನ್ಕೊಂಡು. ಸೊ ನಮ್ಮ ಪೇರೆಂಟ್ಸ್ ಅಂತ ಮಾಡಿದ್ರು, ನಮ್ಮ ಮದುವೆ ಟೈಮಲ್ಲೂ ಅವ್ರ ಮನೆಗೆ ಹೋಗಿ ಅಡಿಕೆ ವೀಳ್ಯದೆಲೆ ಕೊಟ್ಟು ಅವರಿಗೆ ಬಟ್ಟೆ ಕೊಟ್ಟು ಮರ್ಯಾದೆಯಿಂದ ಅವರಿಗೆ ಕರೆಯೋದು. ಈ ಥರ ನಮ್ಮ ಮಕ್ಕಳಿದ್ದು ಜವಾಬ್ದಾರಿ ನೀವು ವಹಿಸ್ಕೊಳ್ಳಿ ಮದುವೆ ಟೈಮಲ್ಲಿ ಅಂತ. ಅದೊಂದು ನಮ್ಮ ಸಂಪ್ರದಾಯ. ಫಸ್ಟ್ ನನ್ನ ಪಪ್ಪ ಅಮ್ಮ ಮೆಹಂದಿ ಇಟ್ಟರು. ಅದಾದಮೇಲೆ ನನ್ನ 2 ತಂಗಿ ಬಂದರು. ಅಬ್ಬಾ ಎಷ್ಟು ನಗಾಡಿತಂದ್ರೆ ಅವತ್ತು ಗೊತ್ತಿಲ್ಲ, ಸ್ಟೇಜ್ ಮೇಲೆ ಫುಲ್ ಏನೋ ಲೂಸ್ಗಳ ಥರ ಆಡ್ಸಿದ್ದು ನಾವು. ಅದು ಫೋಟೋಗ್ರಾಫರ್ ಬೇರೆ ಹಿಂಗೆ ಪೋಸ್ ಕೊಡಿ ಅಂತಿದ್ರು. ನಮ್ಮ ಎದ್ರೆ ತುಂಬ ಜನ ಇದ್ದಿದ್ರು. ಸೊ ನಮಗೇನೋ ಒಂಥರ ಅನ್ಕಂಫರ್ಟೇಬಲ್. ಬಟ್ ಓಕೆ, ಫೋಟೋಸ್ ಬೇಕು, ವೀಡಿಯೋಸ್ ಅಂತ ಬರ್ಕಂದ್ರೆ ಪೋಸ್ ಕೊಡಲೇಬೇಕಲ್ಲ. ಸೊ ಅದು ಕಾಣಿ ಯಾವ ಥರ ಪೋಸ್ ಹೇಳಿದ್ದೀರಂತ. ಸೊ ಅವರಿಬ್ಬರು ನನಗೇನೋ ಜೋಕ್ ಮಾಡ್ಕೊಂಡು ಅಲ್ಲೇ ಅವರಿಬ್ಬರು ಕಿತ್ತಾಡ್ಕೊತ ಇದ್ರು ಗಮ್ಮತ್ತಿಗೆ. ಆ್ಯಂಡ್ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಮಾಡಿದಿತ್ತು. ಡ್ಯಾನ್ಸು, ಸಿಂಗಿಂಗು, ಮತ್ತು ದೊಡ್ಡವರಿಗೆ ಸಣ್ಣವರಿಗೆಲ್ಲ ಗೇಮ್ ಮಾಡೋಕ್ಕೆ ಬಂದವರು ಪ್ರತಿಯೊಬ್ಬರು ಈ ವೀಳ್ಯದೆಲೆ ಮೇಲೆ ಮೆಹಂದಿ ಇಟ್ಟು ಹೋಗ್ತಿದ್ದೀರ. ಆ್ಯಂಡ್ ಇಲ್ಲಿ ನಂಗೆ ಮೇಕ್ ಓವರ್ ಮಾಡೋದು ಶ್ರೀವಿದ್ಯಾ ಅಕ್ಕ ಅಂದ್ಕೊಂಡು. ನನ್ನ ಎಲ್ಲ ಎಂಗೇಜ್ಮೆಂಟಿಂದ ಹಿಡಿದು ಎಲ್ಲ ಫಂಕ್ಷನಿಗೂ ಅವರೇ ನನಗೆ ಮೇಕ್ ಓವರ್ ಮಾಡೋದು. ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತಾಯ್ತಾ. ಆ್ಯಂಡ್ ಅವ್ರು ಒಳ್ಳೆ ಮೇಕಪ್ ಮಾಡಿದ್ರು, ನಂಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ರು. ಸೊ ಪ್ರತಿ ಸಲ ನಾನು ಅವರಿಗೆ ಕಾಯ್ತೆ ಮೇಕಪ್ ಮಾಡಿಸ್ಕೊಂಬಕ್ಕೆ ನನ್ನ ಸ್ಪೆಷಲ್ ಇವೆಂಟ್ ಇದ್ದಾಗ. ಕಾಸ್ಟ್ಯೂಮ್ ಅಂತ ಬಂದರೆ ನಾನು ಕಾಸ್ಟ್ಯೂಮ್ ತಗೊಂಡು ಜಯಲಕ್ಷ್ಮಿ ಸಿಲ್ಕ್ಸ್ ಬನ್ನಂಚೆ. ಮೊದಲು ಅದು ಉದ್ಯಾವರಲ್ಲಿದ್ದಿತ್ತು, ಈಗ ಉಡುಪಿಯಲ್ಲೇ ಆಯಿತು. ನನ್ನ ಮನೆ ಹೋಗ್ಲಿದ್ದು ಸಾರಿ ಕೇಳ್ತಾ ಇದ್ರೆ ನೀವೆಲ್ಲಿ ತೊಗೊಳೋದಂತ. ಅದು ಸಹ ನಾನು ಜಯಲಕ್ಷ್ಮಿ ಸಿಲ್ಕ್ಸಲ್ಲೇ ತಗೊಳೋದು. ಫೋಟೋಗ್ರಾಫರ್ ಹೇಳೋಕ್ಕಿಂತ ಮುಂಚೆನೇ ನಾನು ಪೋಸ್ ಕೊಡ್ತಾಯಿದ್ದೆ. ಅದಕ್ಕೆ ನಮ್ಮ ಅಕ್ಷಯ್ ಅಣ್ಣ ಹೇಳ್ತಿದ್ರು, ನಿಮ್ಮ ಥರ ಎಲ್ಲರೂ ಇದ್ರೆ ನಮ್ಗೆ ಕಷ್ಟ ಆಗ್ತಿಲ್ಲ ಫೋಟೋಸ್ ತೆಗೋಕ್ಕಂತ. ಮೆಹಂದಿ ದಿನ 1,500 ಅದಕ್ಕೂ ಜಾಸ್ತಿ ಜನ ಆಯ್ತಾ. ನಿಜವಾಗ್ಲೂ ಊಟದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೆಲವೊಬ್ಬರೆಲ್ಲ ನಾವು ಹೇಳ್ದೆ ಇಪ್ಪವರು ಬಂದು ಊಟ ಎಲ್ಲ ಮಾಡ್ಕೊಂಡವ್ರು. ಸೊ ಅದೊಂದು ಸ್ವಲ್ಪ ನಮಗೆ ಲೆಕ್ಕಕ್ಕೆ ಸಿಗಲಿಲ್ಲ. ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸು ಹಾಗೆ ತುಂಬ ಜನ ಬಂದಿದ್ದರು. ಊಟ ಆದಮೇಲೆ ಎಲ್ಲರದ್ದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಅಂದರೆ ಕೇಮ್ದೆ ಬೇಡ, ಫಸ್ಟ್ ಇರ್ತೆ ನಾನು. ಡ್ಯಾನ್ಸ್ ಮಾಡ್ತಾಯಿತ್ತು. ಸಡನ್ ಆಗಿ ನನ್ನ ಎದುರುಗಡೆ ರಾಜಿದ್ರು. ನನಗೆ ಶಾಕಿಂಗ್, ಹಿಂಗೆ ಬಂದರು ಇವರು. ಚಪ್ರ ಹಾಕಿರು, ಬಪ್ಪಂಗಿಲ್ಲಲ್ಲ ಒಳಗಡೆ ಅಂತ. ಮತ್ತು ಅವ್ರು ಹೇಳಿದ್ರು, ಚಪ್ರದ ಒಳಗಡೆ ಬತ್ತಲ. ನಾನು ಸ್ವಲ್ಪ ಹಿಂದೆ ಇದ್ದೆ ಅಂದ್ಕೊಂಡು ಎಷ್ಟು ಮನೆಗೆ ಹೋಯ್ನಿ ಅಂದರೂ ಅವ್ರು ರೆಡಿ ಇಲ್ಲ. ಬೆಳಿಗ್ಗೆ ಅರಿಶಿನ ಶಾಸ್ತ್ರ ಮಿಸ್ ಮಾಡ್ಕೊಂಡಿದ್ದೆ, ಈಗ ಮಿಸ್ ಮಾಡ್ಕೊಂಬಕಾತಿಲ್ಲ ಅಂತ ಎಲ್ಲ ಪ್ರೋಗ್ರಾಮ್ ಕಂಡ್ಕೊಂಡು ಆಮೇಲೆ ನಾನು ಅವರು ಡ್ಯಾನ್ಸ್ ಸಹ ಮಾಡಿತ್ತು. ಬಟ್ ಯಾರೂ ಅದನ್ನು ವೀಡಿಯೋನೇ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಿರು. ಮತ್ತು ವೀಡಿಯೋಗ್ರಾಫರ್ ಮನೆಗೂ ಹೋಗಿದ್ದಿರು. ಆಲ್ಮೋಸ್ಟ್ 11 ಮೇಲೆ ಆಯಿತು. ಹಿಂದೆ ಇಬ್ಬರು ಮನೆಯಲ್ಲೂ ಬೇರೆ ಬೇರೆ ದಿನನೇ ಇದ್ದಿತ್ತು. ಯಾಕಂದರೆ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದ್ದಿದ್ದರಿಂದ ಒಂದೇ ದಿನ ಇಟ್ಟರೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಇವ್ರ ಮನೇಲಿ ಡೆಕೋರೇಷನ್ ತುಂಬ ಚೆಂದ ಮಾಡಿ, ನಮ್ಮ ಮನೆಗಿಂತ ನಂಗೆ ಇವ್ರ ಮನೇಲಿ ಮಾಡೋ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೋಟೋಗ್ರಾಫರ್ ಕೂಡ ನಮ್ಮಿಬ್ಬರಿಗೂ ಒಬ್ಬರೇ, ಅಕ್ಷಯ್ ಅಣ್ಣನೇ. ನಂಗೆ ಹೋಯ್ಕಂತ ತುಂಬ ಆಸೆ ಇದ್ದಿತ್ತು. ಬಟ್ ಅವ್ರು ಬಂದ್ರೆ ಅಂದ್ಕೊಂಡು ನಾನು ಹೋಗೋಕ್ಕೆ ನನಗೆ ಆಪ್ಷನ್ ಇರಲಿಲ್ಲ. ಈ ಫಂಕ್ಷನ್ಗಳೆಲ್ಲ ಬಂದರೆ ನಮಗಂತೂ ನಿದ್ದೆನೇ ಬರ್ತಿಲ್ಲ, ಖುಷಿಲ್ಲ. ನಮ್ಗಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯವರು ಅದರಲ್ಲಿ ಇನ್ವಾಲ್ವ್ ಆಗ್ತಾರಲ್ಲ. ಸೊ ಅವರು ಡ್ಯಾನ್ಸ್ ಎಲ್ಲ ಮಾಡಿ ಮನೆಗೆ ಹೋಗೋತ್ತಿಗೆ 12 ಗಂಟೆ ಅಂತೂ ಆಯ್ತು. ರಾಜ್ ಫ್ರೆಂಡ್ಸ್ ಕೆಲವರ ತುಂಬ ದೂರದಿಂದ ಬಂದವರಿಗೆ ಸ್ಟೇ ಮಾಡ್ಕೊಂತ ನಮ್ಮ ಮದುವೆ ಮಂಟಪದ ಹತ್ರನೇ ವ್ಯವಸ್ಥೆ ಮಾಡಿದ್ದೀರ. ಇಬ್ಬರು ಮನೆಯಲ್ಲೂ ಮೆಹಂದಿಗೆ ವೆಜ್, ನಾನ್ ವೆಜ್ ಎರಡೂ ಇದ್ದಿತ್ತು. ನಾವು ಮಾತ್ರ ವೆಜ್ ಅವತ್ತು. ನಾನು, ನನ್ನ ಪೇರೆಂಟ್ಸ್, ಅವರು ಅವ್ರ ಪೇರೆಂಟ್ಸ್, ದಾರೆ ಏರಿಯೋರೆಲ್ಲ, ಮತ್ತು ನಾವು ಕಂಕಣ ಬೇರೆ ಕಟ್ಕೊಂಡಿದ್ದಿತ್ತು. ಸೊ ಪಾಪ ನನ್ನ ಹಸ್ಬೆಂಡಿಗೆ ಫೋಟೋಸಿಗೆ ಪೋಸ್ ಕೊಟ್ಟು ಸಾಕಾಗಿತ್ತು. ಅವ್ರು ನಮ್ಮ ಥರ ಎಲ್ಲ ಅಷ್ಟು ಫೋಟೋಸ್ ತೆಗೋಕೆ ಹೋಗ್ತಿಲ್ಲ. ಅದೇ ಹೇಳ್ತಾ ಇದ್ರಿ, ಅಪ್ಪ ಎಷ್ಟು ಫೋಟೋಸ್ ತೆಗೋದಂತ. ಮದುವೆಗೆ ಒಂದು 10 ದಿವಸ ಇದ್ದಲ್ಲ ಅಷ್ಟೇ ಬಂದದ್ದು ಇವ್ರ ಊರಿಗೆ. ಸೊ ಇವ್ರದ್ದು ಶಾಪಿಂಗ್ ಎಲ್ಲ ಲಾಸ್ಟ್ ಮಿನಿಟಲ್ಲೇ. ಬಟ್ ಹುಡುಗನ ಮದುವೆ ಅಂದರೆ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಬಟ್ಟೆ ಕೊಡು ಶಾಸ್ತ್ರ ಇರುತ್ತೆ ನಮ್ಮಲ್ಲಿ. ಅವರಿಗೆಲ್ಲ ಬಟ್ಟೆ 2 ತಿಂಗಳು ಮುಂಚೆನೇ ಶಾಪಿಂಗ್ ಮಾಡಿದ್ದಿತ್ತು. ನಾನು, ಅತ್ತೆ, ಮಾವ ಹೋಯ್. ನಾನು ಯಾಕೆ ಹೋದೆ ಅಂತ ಅಂದರೆ, ದಾರೆ ಇರುವಾಗ ನಾವು ಹುಡುಗನ ಮನೆಯಿಂದ ಕೊಟ್ಟು ಸಾರಿನೇ ನಮ್ಮಲ್ಲಿ. ಸೊ ನನ್ನ ಸಾರಿ ನಾನು ಚಾಯ್ಸ್ ಮಾಡ್ಕಿದ್ದೆ. ಸೊ ನಾವು ಅವ್ರ ಜೊತೆ ಹೋಗಿದ್ದೆ.
ಮೆಹಂದಿ ಆಗಿ ಒಂದಿನ ಆದಮೇಲೆ ನಮ್ಮ ಮದುವೆ ಇದ್ದದ್ದು. ಫ್ರೈಡೇ ಮೆಹಂದಿ ಇತ್ತು, ಸ್ಯಾಟರ್ಡೆ ಒಂದಿನ ಗ್ಯಾಪ್ ಇತ್ತು, ಸಂಡೇ ಮದುವೆ. ಸೊ ಇವರೆಲ್ಲ ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ರು ಲೇಟ್ ನೈಟ್ ತನಕ. ಮಾಡಿದಿನ ಹೆಂಗೋ ಫುಲ್ ರೆಸ್ಟ್ ಮಾಡ್ಲಿಕ್ಕೆ ಅಂದ್ಕೊಂಡು ಇಲ್ಲಿ ರಾಜ್ ಕೂಡ ಡ್ಯಾನ್ಸ್ ಮಾಡ್ತಿದ್ರು. ಅವರು ಯೂಶ್ವಲಿ ಡ್ಯಾನ್ಸ್ ಎಲ್ಲ ಅಷ್ಟು ಮಾಡೋದಿಲ್ಲ. ನಾನು ಡ್ಯಾನ್ಸ್ ಮಾಡೋಕ್ಕೆ ಬನ್ನಿ ಅಂದರೂ ಅವ್ರು ಬರ್ತಿಲ್ಲ. ಏನೋ ಅವ್ರದ್ದು ಸ್ಪೆಷಲ್ ಡೇ ಅಂತ ಅವ್ರ ಫ್ರೆಂಡ್ಸ್ ಜೊತೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಕಂಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ನನ್ನ ತಂಗಿ ನನ್ನ ಹೊಟ್ಟೆ ಉರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಇರ್ಕಿದ್ದಿತ್ತು ಎಷ್ಟು ಗಮ್ಮತ್ತಾಯ್ತು ಗೊತ್ತಾ, ಹಾಗೆ ಹಿಂಗೆ ಅಂದ್ಕೊಂಡು. ನನಗೆ ಉರಿತಾ ಇತ್ತು, ಬಟ್ ಯಾರೂ ಬಿಡ್ತಾಯಿಲ್ಲ. ಏಪ್ರಿಲ್ 1, 2018 ನನ್ನ ಮದುವೆ. ಮುಹೂರ್ತ ಇದ್ದದ್ದು ಬೆಳಿಗ್ಗೆ 9:50. ಬೆಳಿಗ್ಗೆ ಬೇಗ ಹೇಳ್ಕಿತ್ತಂತ ಗೊತ್ತಿದ್ರು ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ನನಗೆ. ತಲೆಯಲ್ಲಿ ತುಂಬ ಯೋಚನೆ, ಬೇಡ ಅಂದರೂ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಿದ್ದು. ಹೊಸ ಜೀವನ ಹೆಂಗೆ ಅಂದ್ಕೊಂಡು. ನಂಗೆ ಪರಿಚಯ ಇದ್ದದ್ದು ಹುಡುಗನ ಮದುವೆ ಹಬ್ಬಕ್ಕೆ ಹಿಂಗೆ ಅನ್ಸ್ರೆ ಯಾರೋ ಎಲ್ಲೋ ಇದ್ದವ್ರ ಮದುವೆ ಹಬ್ಬ ಹುಡುಗಿಯರಿಗಿನ ಎಷ್ಟು ಕಷ್ಟ ಆಗಿರುತ್ತೇನೋ ಅಲ್ಲ. ಏಪ್ರಿಲ್ 1 ಅಂದಾಗ ಎಲ್ರಿಗೂ ನೆನಪಪ್ಪೋದು ಏಪ್ರಿಲ್ ಫೂಲ್. ಮದುವೆಗೆ ಇನ್ವೈಟ್ ಮಾಡೋಕೆ ಹೋದಾಗ ಎಂತ ನಮ್ಮನ್ನು ಫೂಲ್ ಮಾಡ್ತಾರೆ ಅಂತ ತುಂಬ ಜನ ಕೇಳಿದ್ರು. ಆವತ್ತು ಇಟ್ಟದಂತಕ್ಕಂದ್ರೆ ಒಳ್ಳೆ ದಿನ ಮತ್ತು ಸಂಡೇ ಒಳ್ಳೆ ಮುಹೂರ್ತ. ಆ ಮುಹೂರ್ತದಲ್ಲೇ ಆಯ್ಕಂತ 9:55 ಮುಹೂರ್ತ ಇದ್ದರೂ ಓಕೆ ಅಂತ ಒಪ್ಕೊಂಡೆ. ಕಡೆ ಗೊತ್ತಾಯ್ತು ಎಷ್ಟು ಕಷ್ಟ ಆಯಿತು ಅಂದ್ಕೊಂಡು. ಯಾಕಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಮೇಕ್ ಓವರ್ ಮಾಡೋಕೆ ಆಲ್ರೆಡಿ ಬಂದಿದ್ದೀರಿ. ಇಲ್ಲಿ ಕಾಲುಂಗ್ರ ಹಾಕೋಕೆ ನನ್ನ ಹಸ್ಬೆಂಡ್ ಮನೆಯವ್ರು ಬಂದಿದ್ದೀರಿ. ನಮ್ಮ ಕಡೆ ಎಲ್ಲ ಹುಡುಗಿ ಕಾಲುಂಗ್ರ ಹಾಕೋದು ಹುಡುಗನ ಮನೆಯವರು. ಮತ್ತು ನಾನು ಹೊಸ್ಲು ಒಳಗಡೆ ಇದ್ದು, ಹುಡುಗನ ಮನೆಯವ್ರು ಹೊಸ್ಲು ಹೊರಗಡೆ ಇದ್ದು. ನಾನು 3 ಸಲ ಅಕ್ಕಿನ ಬಾಚಿ ಹುಡುಗನ ಮನೆಯವ್ರಿಗೆ ಕೊಡ್ಕು. ಅವ್ರು ಅದನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಹುಡುಗನ ಮನೆಗೆ ತಗೊಂಡು ಹೋಗಿ ಅದ್ರ ಮೇಲೆ ಒಂದು ದೀಪ ಇಟ್ಟು ಹುಡುಗನಿಗೆ ಆರತಿ ಮಾಡಿ ಮದುವೆ ಹಾಲಿಗೆ ಕರ್ಕೊಂಡು ಬಂದರು. ಅದಕ್ಕೆ ಮೂರ್ತ ಶಶೆ ಅಕ್ಕಿ ಅಂತ ಕರೀತಾರೆ. ಸೊ ಇಷ್ಟೆಲ್ಲ ಮಾಡೋತ್ತಿಗೆ ತುಂಬ ಗಡಿಬಿಡಿಯೇ ಆಯ್ತು ಅವತ್ತು. ಮದುವೆಗೆ ಒಂದು 6 ತಿಂಗಳ ಮುಂಚೆನೇ ನಾವು ಹಾಲ್ ಸರ್ಚ್ ಮಾಡ್ತಿದ್ದೆ, ಯಾವ ಹಾಲಲ್ಲಿ ಮದುವೆ ಇಡೋದು ಅಂದ್ಕೊಂಡು. ಆಗ ನಮ್ಮ ಮದುವೆಗೆ 1-2 ವರ್ಷ ಮುಂಚೆ ಅನಿಸುತ್ತೆ ರಿಷಬ್ ಶೆಟ್ಟಿ ಅವರದ್ದು ಮದುವೆ ಆಯ್ದಿತ್ತು. ಅವರು ಈಚೆ ಕುಂದಾಪುರ ಕಡೆಯವರೇ, ಕುಂದಾಪುರ ಕೋಟೇಶ್ವರ ಕಡೆಯವರ. ಅವ್ರ ಮದುವೆ ದಿನ ನಾನು ಅವ್ರ ಮದುವೆ ಹಾಲ್ ಕಂಡು ನಂಗೆ ಇಷ್ಟ ಆಯ್ದಿತ್ತು. ಅದು ಹೊಸ ಹಾಲು, ಸಹನಾ ಕನ್ವೆನ್ಷನ್ ಸೆಂಟರ್ ಕೋಟೇಶ್ವರದಲ್ಲಿಪ್ಪುದು. ಸೊ ನಾವು ಅಲ್ಲೇ ಮಾಡುವ ಅಂತ ಡಿಸೈಡ್ ಮಾಡಿ ಅದೇ ಹಾಲ್ ಬುಕ್ ಮಾಡ್ತು 6 ತಿಂಗಳ ಮುಂಚೆನೇ. ಅಲ್ಲೂ ನಮಗೆ ಲೇಟ್ ಆಯಿತು. ಮನೆ ಹತ್ರ ಎಲ್ಲ ಬೇರೆ ಹಾಲ್ ಇದ್ದಿತ್ತು, ಇದು ನಮ್ಮ ಮನೆಯಿಂದ ಅರ್ಧ ಗಂಟೆ ದೂರ. ಅರೇಂಜ್ಮೆಂಟ್ಸ್ ಎಲ್ಲ ಅವರೇ ಮಾಡಿದ್ದೀರೋ. ಸ್ಟೇಜ್ ಡೆಕೋರೇಷನ್ ಹೆಂಗೆ ಬೇಕಂತ ನಾವು ಅವ್ರದ್ದು ಕ್ಯಾಟ್ಲಾಗ್ ಕಂಡು ಚೂಸ್ ಮಾಡಿದ್ದು ಹಿಂಗೆ ಬೇಕಂತ. ಸೊ ಹಾಗೆ ಮಾಡಿದ್ದೀರೋ. ಫುಡ್ಡು ನಮಗೆ ನಮ್ಮವ್ರ ಹತ್ರ ಮಾಡಿಸ್ಕೊಂತ ಆಸೆ ಇದ್ದಿತ್ತು, ಬಟ್ ಆಗಲಿಲ್ಲ. ಯಾಕಂದರೆ ಫುಡ್ ಹೊರಗಡೆ ಅವ್ರಿಗೆ ಕೊಡೋದಿಲ್ಲ ಅಂತೆ. ಅಡಿಗೆ ಊಟದ್ದು ಇದು ವ್ಯವಸ್ಥೆ ಎಲ್ಲ ಅವರೇ ಮಾಡೋದಂತ ಅಂದರು. ಮತ್ತು ನಾವು ಒಂದು 2-3 ಸ್ವೀಟ್ಸ್ ಮಾತ್ರ ನಮ್ಮ ಭಟ್ರ ಹತ್ರ ಮಾಡಿಸಿ ತಗೊಂಡು ಬಂದಿದ್ದೆ. ಅದಕ್ಕೆ ಓಕೆ ಅಂದಿದ್ದರು. ಕ್ಯಾಶು ಬರ್ಫಿ ಮತ್ತು ಯಾವುದೋ ಮೈಸೂರು ಪಾಕ್ ಸಮಥಿಂಗ್ ನಂಗೆ ನೆನಪಿಲ್ಲ. ತುಂಬ ಸ್ವೀಟ್ಸ್ ಇದ್ದಿದ್ದು ಆವತ್ತು. ಸೊ 2-3 ಸ್ವೀಟ್ಸು ನಮ್ಮ ಮನೆ ಮದುವೆ ಹಿಂದಿನ ದಿವಸ ನಮ್ಮ ಮನೇಲಿ ಫುಲ್ ಜನ ಸ್ವೀಟ್ಸ್ ಪ್ಯಾಕ್ ಮಾಡೋಕ್ಕೆ ಎಲ್ಲ. ಕಾರಿಂದ ಇಳಿದ ಕೂಡಲೇ ಸ್ಟಾರ್ಟ್ ಮಾಡಿರು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೋಕೆ. ಒಂದು 4 ಜನ ಬಂದಿದ್ದಿರು. ಒಬ್ಬರು ಡ್ರೋನ್ ಶೂಟಿಗೆ ಮತ್ತು 3 ಜನ ವೀಡಿಯೋ ಫೋಟೋಗೆ. ಎಷ್ಟು ಪೋಸ್ ಕೊಟ್ಟೆ ಅಂದರೆ ನನಗೆ ಈ ಥರ ಮಲ್ಲಿಗೆ ಜಡೆನೇ ತುಂಬ ಇಷ್ಟ ಆಯಿತಾ. ಆ ಜಡೆಗೆ ಒಂದು 4 ಕಟ್ಟೆ ಹೂವು ಸುತ್ತಿರನ್ಸುತ್ತೆ. ಆ ಮಲ್ಲಿಗೆ ಹೂವು ಸ್ಮೆಲ್ ಅದು ಕಾಂಬಕ್ಕೆ ಎಷ್ಟು ಚಂದ ಅಲ್ಲ, ಸುತ್ತದ ಮೇಲೆ ತುಂಬ ಚಂದ ತೋರ್ತಿದ್ದಿತ್ತು. ನಂಗೆ ಬರೀ ಮಲ್ಲಿಗೆಯಲ್ಲೇ ಬೇಕಿತ್ತು. ಅದಕ್ಕೆ ರೋಸ್ ಇನ್ನೊಂದು ಬೇರೆ ಎಂಥದ್ದು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ. ಸೊ ಫುಲ್ಲು ಮಲ್ಲಿಗೆ ಜಡೆನೇ ನಂಗೆ ಹಾಕಿದ್ದೀರ. ನನಗೆ ನನ್ನ ಈ ಥರ ಕಾಂಬಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದ್ದಿತ್ತು. ಆ್ಯಂಡ್ ತುಂಬ ಚಂದ ರೆಡಿ ಮಾಡಿಸಿದ್ದಿದ್ದು ನಮ್ಮ ಶ್ರೀವಿದ್ಯಕ್ಕ. ಸ್ಟೇಜ್ ಡೆಕೋರೇಷನ್ ಎಲ್ಲ ನಾವು ಹೇಳ್ದಂಗೆ ಮಾಡಿದಿದ್ರು. ಸೀಟಿಂಗ್ ಅರೇಂಜ್ಮೆಂಟು ಹಾಗೆ ತುಂಬ ಚೆಂದ ಇದ್ದಿತ್ತು. ಸೊ ಓವರಾಲ್ ಎಲ್ಲ ಇಷ್ಟ ಆಯ್ತು ನನಗೆ ಅರೇಂಜ್ಮೆಂಟ್ಸು. ಇಲ್ಲಿ ಸ್ವಲ್ಪ ರಾಜ್ ಫೋಟೋಸ್ ಎಲ್ಲ ತೆಗಿತಿದ್ರು. ಅಷ್ಟೊತ್ತಿಗೆ ನನಗೆ ಹುಡುಗನ ಮನೆಯವರು ದಾರೆ ಸೀರೆ ಕೊಡ್ತಾಯಿದ್ರು. ದಾರೆ ಸೀರೆ ಜೊತೆಗೆ ಮೇಕಪ್ ಐಟಮ್ಸ್ ಎಲ್ಲ ಕೊಡ್ತಾರೆ ಆಯಿತಾ. ಐಲೈನರು, ನೇಲ್ ಪೇಂಟ್, ಅದು ಇದು ತುಂಬ ಎಲ್ಲ ಇರುತ್ತೆ. ಯಾವ್ದು ಬೇಕಾದರೂ ಕೊಡ್ಲಕ್ಕೆ ಅದೊಂದು ಬಾಕ್ಸ್ ಮೇಲೆ ಇಟ್ಟು ಒಂದು ಸಿಂಗಾರ ಹೂ ಇಟ್ಟು ಕೊಡ್ತರು. ನಾವೆಂತ ಮಾಡ್ಕೊಂತ ಅಂದರೆ ಇದು ನನಗೆ ಹುಡುಗನ ಮನೆಯವರು ನನಗೆ ಸಾರಿ ಉಡಿಸಿ ಅಲ್ಲಿ ತಗೊಂಬಂದು ಒಂದು ಸಿಂಗಾರ ಸಣ್ಣ ಎಳೆ ಆದರೂ ನನ್ನ ಜಡೆಯೊಳಗೆ ಹಾಕಕ್ಕೆ ಅದು ಸಂಪ್ರದಾಯ. ಮತ್ತು ಆ ದಿನ ಬಳೆ ಇಡಬೇಕು, ದಾರೆ ಬಳೆ ಅಂತ. ಒಬ್ರನ್ನ ಕರ್ಕೊಂಡು ಬರ್ತಾರೆ ಹುಡುಗನ ಮನೆಯಿಂದ ಅನಿಸುತ್ತೆ. ಅವರು
ಆ ಮದುವೆ ದಿನ ಮದುವೆ ಹಾಲಲ್ಲಿ ಒಳಗಡೆ ನನಗೆ ಧಾರೆವಳೆನೂ ಇಟ್ಟಿದ್ರು. ಹಾರ ಎಕ್ಸ್ಚೇಂಜ್ ಮಾಡೋಕೆ ನಿಂತ್ಕೊಂಡಿದೆ. ನಂಗೆ ನಿಜ ಗೊತ್ತಿರಲಿಲ್ಲ. ನನ್ನ ಕಡೆ ಒಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ ಹಿಂದೆ, ಅವ್ರ ಕಡೆ ಒಂದಿಷ್ಟು ಜನ. ಅವ್ರಿಗೆ ಗೊತ್ತಿತ್ತೇರೆ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಅವರೆಲ್ಲ ನಿಂತದ್ದು ನಮ್ಮನ್ನು ಲಿಫ್ಟ್ ಮಾಡೋಕೆ ಅಂದ್ಕೊಂಡ. ಯಾರು ಫಸ್ಟ್ ಹಾರ ಕುತ್ಕೊಂಬ ಅಂತ ಎಲ್ಲರೂ ಹೇಳೋಕೆ ಸ್ಟಾರ್ಟ್ ಮಾಡ್ರು. ಹಂಗೆ ಕಾಣ್ತಿದ್ದಂಗೆ ರಾಜ್ನ ಅವರು ಕಡೆಯವರೆಲ್ಲ ಲಿಫ್ಟ್ ಮಾಡ್ರಾಯ್ತಾ. ನಾನು ಕಾಣ್ತಿದ್ದೆ ನಮ್ಮ ಕಡೆ ಯಾರೂ ಇಲ್ಲಲ್ಲ ಅಂತ. ಕಡೆಗೆ ಸಡನ್ನಾಗಿ ನನ್ನ ಪಪ್ಪ ಮತ್ತು ನನ್ನ ಮನೆಯವರೆಲ್ಲ ಲಿಫ್ಟ್ ಮಾಡ್ರು. ನಾನೇ ಫಸ್ಟ್ ಹಾಕಂತ ಫೈನಲಿ ನಾನೇ ಫಸ್ಟ್ ಹಾರ ಹಾಕೋದು. ಇದೇ ಥರ ತುಂಬ ಫನ್ನಿ ಮೂಮೆಂಟ್ಸ್ ಇದ್ದಾಯ್ತು ನಮ್ಮ ಮದುವೆಯಲ್ಲಿ. ರಿಲೇಟಿವ್ಸಲ್ಲೇ ಮದುವೆ ಆದದಕ್ಕೆ ಅನ್ಸುತ್ತೆ ಎಲ್ರಿಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿತ್ತು. ಸೊ ಯಾರೂ ಹೆಸಿಟೇಟ್ ಮಾಡ್ತಾ ಇರಲಿಲ್ಲ. ಇತ್ತು ತುಂಬ ಎಂಜಾಯ್ ಮಾಡಿತ್ತು ನಮ್ಮ ಕಡೆಯವರು ಅವ್ರ ಕಡೆಯವರು. ನಮ್ಮ ಮದುವೆ ಮಾಡಿಸಿಕೊಟ್ಟದ್ದು ಜನಾರ್ದನ ಅಡಿಗರ್ ಅಂತ ಫೇಮಸ್ ಭಟ್ರವರು. ನಮ್ಮ ಕಡೆ ಆಂಜನೇಯ ನರಸಿಂಹ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ತಾರೆ. ಸೊ ಅವರೇ ಮಾಡಕ್ಕಂತ ಹೇಳಿ ನಮಗೂ ಒಂಥರ ಇದ್ದಿತ್ತು. ಸೊ ಅವರೇ ಬಂದು ಮದುವೆ ಎಲ್ಲ ಮಾಡಿಸಿದ್ದು. ನಾನು ತುಂಬ ಇಮೋಷ್ನಲ್, ಅಳುಕಾಗ ಅಂತ ಅಂದ್ಕೊಂಡಿದ್ದೆ. ಒಂದು ರಿಲೇಟಿವ್ಸಲ್ಲಿ ಮದುವೆ ಆದ. ಸೊ ತುಂಬ ಇಮೋಷ್ನಲ್ ಆಗಿ ನಾನು ದೂರ ಎಲ್ಲೂ ಹೋಗ್ತಿಲ್ಲಲ್ಲ, ಮನೆ ಹತ್ರನೇ ಇರೋದಂತ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಮ್ಮ ಮನೆ ರಿಲೇಟಿವ್ಸ್, ಹತ್ರದ ರಿಲೇಟಿವ್ಸ್ ಯಾರು ಮದುವೆ ಆದರೆ ನಾನು ಅಳ್ತೆ ಅವ್ರ ಜೊತೆ, ಆ ಥರ ನಾನು ಒಂದೊಂದು ಸಾರಿ. ಬಟ್ ಇದು ಹತ್ರದ ರಿಲೇಟಿವ್ಸು ಮತ್ತು ಅವರು ನನಗೆ ತುಂಬ ಒಳ್ಳೆ ಪರಿಚಯ ಇತ್ತು ಹುಡುಗ. ಸೊ ಅಷ್ಟೆಲ್ಲ ತಲೆ ಹಾಕಂಕಾಗ ಅಂತ ಸ್ವಲ್ಪ ನನ್ನ ಹೈಡ್ ಮಾಡ್ತಾಯಿದ್ದೆ ನನ್ನ ಫೀಲಿಂಗ್ಸನ್ನು. ಪಾಪ ನನ್ನ ಅಮ್ಮಗೂ ತುಂಬ ಬೇಜಾರಿತ್ತು ಆ ಟೈಮಲ್ಲಿ. ಅಂದರೆ ಬೇಜಾರಂದರೆ ಮನೆ ಹತ್ತಿರ ಇದ್ರೂ ಎಷ್ಟಿದ್ರೂ ಮನೆಯಿಂದ ಇನ್ನೊಂದು ಮನೆಗೆ ಮಗಳನ್ನ ಕಳಿಸೋದಂದರೆ ಆಬ್ವಿಯಸ್ಲಿ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅವರು ಸ್ವಲ್ಪ ಹೈಡ್ ಮಾಡ್ತಾಯಿದ್ರು ಆಳಬಾರ್ದು ಅಂತ. ನಾನು ಅಷ್ಟೇ ಸುಮ್ಮನೆ ಯಾಕೆ ಅಂದ್ಕೊಂಡು ತುಂಬ ಆಗ ನಂಗೆ ಫೋಟೋಗೆ ಪೋಸ್ ಕೊಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಫೋಟೋನ ಅದು ಫೇಸ್ ಮಾಡೋಕ್ಕಾಗ್ತಾಯಿಲ್ಲ ಯಾರನ್ನು. ಸ್ವಲ್ಪ ಕೆಳಗಡೆನೆ ಕಂಡ್ಕೊಂಡು ಮಾತಾಡ್ತಾಯಿದ್ದೆ. ನನಗೆ ತುಂಬ ಕಷ್ಟ ಆಗ್ತಿದ್ದಿತ್ತು ಆ ಮೂಮೆಂಟಲ್ಲಿ. ನಂಗಂತಲ್ಲ, ಎಲ್ಲ ಹುಡುಗಿರಿಗೂ ಈ ಧಾರೆ ಟೈಮಲ್ಲಿ, ತಾಳಿ ಕಟ್ಟೋ ಟೈಮಲ್ಲಿ ಒಂಥರ ಒಂದು ಫೀಲಿಂಗ್ ಇರುತ್ತೆ. ಸೊ ನನಗೂ ಅದೇ ಥರ ಫೀಲಿಂಗು ಇತ್ತು. ನಮ್ಮಿಬ್ಬರಿಗೂ ಬೇಗನೆ ಮದುವೆ ಆಯಿತು. ಬೇಗ ಅಂದರೆ ತುಂಬ ಬೇಗ ಅಲ್ಲ, ಬಟ್ 23 ವರ್ಷ ಹಂಗೆಲ್ಲ ಮದುವೆ ಆಯಿತು. ಅವರಿಗೂ ಇನ್ನೂ 28 ವರ್ಷ ಅಷ್ಟೇ ಮದುವೆ ಆಪತ್ತಿಗೆ. ಮದುವೆ ಆದಮೇಲೆ ಆ ತಾಳಿ ಬೀಳುತ್ತಲ್ಲ ಕುತ್ತಿಗೆಗೆ, ಆಗ ಆ ಕಳೆನೇ ಬೇರೆ ಅಲ್ಲ. ಇದಕ್ಕೂ ಮೊದಲೇ ನಾವು ತುಂಬ ಸಣ್ಣವ್ರ ಥರ ನಮ್ಮ ತಲೆಯಲ್ಲಿ ನಾವು ತುಂಬ ಸಣ್ಣವರೇನೋ ಅಂತ. ತಾಳಿ ಬಿದ್ಮೇಲೆ ನಮಗೆ ಗೊತ್ತಿಲ್ದಂಗೆ ಏನೋ ಒಂದು ಚೇಂಜಸ್ ನಮ್ಮಲ್ಲಿ ಆಯ್ತು. ಆ್ಯಂಡ್ ನನ್ನಲ್ಲೂ ಆಯ್ತು. ಆವತ್ತೇ ನನಗನ್ನಿಸ್ತು, ನಾನು ಮೊದಲಿನ ಥರ ಇರ್ಬೇಕಾಗ್ತಿಲ್ಲಲ್ಲ, ಈಗ ಬೇರೆ ಥರ, ಮೊದಲು ಚೈಲ್ಡ್ ಥರ ಆಡ್ತಿದ್ದೆ, ಇನ್ನು ಮುಂದೆ ಸ್ವಲ್ಪ ಚೇಂಜ್ ಆಯ್ಕಂತ. ಆ್ಯಂಡ್ ಏನೇನೋ ತಲೆಯಲ್ಲಿ ಓಡಾಡ್ತಾ ಇತ್ತು. ಎಂತ ಆದಿದ್ದು ಗೊತ್ತಾಗ್ತಿಲ್ಲ. ಇನ್ನು ಊಟ ಟೈಮ್ ಆದರೂ ಹಸು ಹಾಯಲಿಲ್ಲ ಮತ್ತು ನಂಗೆ ಆ ದಿನ ಸೀರಿಯಸ್ಲಿ ಎಂತ ಆದಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬಂದು ವಿಶ್ ಮಾಡೋರು. ಎಷ್ಟು ಜನ, 1600 ಎಷ್ಟೋ ಜನ ಆಗಿದ್ರು ಮದುವೆಗೂ ಸಹ. ಎಲ್ಲ ಫಂಕ್ಷನಿಗೂ, ನಮ್ಮದೆಲ್ಲ ಫಂಕ್ಷನಿಗೂ ಅಷ್ಟು ಜನ ಇದ್ರು. ಸೊ ಅವರಿಗೆಲ್ಲ ನನಗೆ ಫೇಸ್ ಮಾಡೋ ಸ್ವಲ್ಪ ಕಷ್ಟ ಆಯ್ತು. ಫೇಸ್ ಮಾಡೋ ಕಷ್ಟ ಆಯ್ತು ಅಂದರೆ ಕಂಟಿನ್ಯೂಸ್ ಆಗಿ ನಿಂತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, 2 ಡ್ರೆಸ್ ಚೇಂಜ್ ಮಾಡಿ, ಆ ಹಾರ ಎಲ್ಲ ಹೊತ್ಕೊಂಡು ಆಲ್ರೆಡಿ ಟಯರ್ಡ್ ಆಗಿದ್ದಿತ್ತು. ಲಾಸ್ಟಲ್ಲಿ ನನ್ನ ಫೇಸ್ ಫುಲ್ ಡಲ್ ಆಗಿಬಿಟ್ಟಿತ್ತು. ಮತ್ತು ನಾವು ಮ್ಯೂಸಿಕ್ ಬ್ಯಾಂಡವನ್ನೆಲ್ಲ ಕರೆಸಿದ್ದಿತ್ತು. ಸೊ ಅವ್ರು ಚಂದ ಮಾಡಿ ಎಲ್ಲ ಅವ್ರದ್ದು ಕೆಲಸ ಮಾಡ್ರು. ನನ್ನ ತಂಗಿ ಹಾಡಿದ್ದು, ನನ್ನ ಪಪ್ಪನೂ ಸಿಂಗರೇ. ಸೊ ಅವರು ಹಾಡ್ತಾ ಇದ್ದಿದ್ರು. ಆ್ಯಂಡ್ ಇವಳು ನನ್ನ ಫ್ರೆಂಡ್ ಶಿಲ್ಪ ಅಂದ್ಕೊಂಡು. ಸೊ ಅವಳು ಮತ್ತು ನನ್ನ ತಂಗಿ ಬಂದವನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ಲರೂ ಅವರ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ತಾ ಇದ್ದಿದ್ರು. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಅವ್ರವ್ರ ಕಡೆಯವ್ರನ್ನೆಲ್ಲ ವಿಚಾರಿಸ್ಕೊತಿದ್ರು. ಮತ್ತೆಂತಂದರೆ ಅವ್ರ ರಿಲೇಟಿವ್ಸ್ ಆಲ್ಮೋಸ್ಟ್ ಸೇಮ್ ಅಲ್ಲ. ಸೊ ಯಾರೊಬ್ಬರು ಹೋಗಿ ಮಾತಾಡ್ಸಿದ್ರು ಸಾಕಿತ್ತು. ಅದೊಂದು ಅಡ್ವಾಂಟೇಜ್.
ಫೋಟೋಸ್ ಎಲ್ಲ ತೆಗ್ದಾಯ್ತು. ಈಗ ಎಲ್ಲರೂ ಮನೆಗೆ ಹೋಗ್ಬೇಕು ರೆಡಿ ಆಗ್ತಿತ್ತು. ಸೆಂಡ್ ಆಫ್, ನನ್ನ ಸೆಂಡ್ ಆಫ್. ಸೊ ಇದು ತುಂಬ ಕಷ್ಟದ ಮೂಮೆಂಟ್ ಅಂತ ಹೇಳ್ಬೋದು. ಒಂದು ನನಗೆ ಇಷ್ಟ ಇಪ್ಪು ಹುಡುಗನ ಜೊತೆ ಹೋಗಿ ಬಾಳ್ತಿದ್ದೆ ಅಂತ ಒಂದು ಖುಷಿ, ಇನ್ನೊಂದು ಅಪ್ಪ ಅಮ್ಮನ ಮನೆಯಿಂದ ಹೋತಿದ್ನಲ್ಲ ಅಂತ ಬೇಜಾರು. ಸೊ ಇದು ನನ್ನ ಮದುವೆಯ ವಂಡರ್ಫುಲ್ ಮೆಮೊರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.